ನಡೆದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಶಾಲಾ ವಾರ್ಷಿಕ ತಪಾಸಣೆಗಾಗಿ ಶಾಲಾ ಇನ್ಸ್ಪೆಕ್ಟರ್ ಬಂದಿರ್ತಾರೆ. ಅವಾಗ ಒಬ್ಬ ಹುಡುಗ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ 5ನೇ ನಂಬರಿನ ಹುಡುಗ ನಾಳೆ ಇನ್ಸ್ಪೆಕ್ಟರ್ ಬರ್ತಾರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತಿ, ನನ್ನ ಬದಲು ನೀನೇ ಹೋಗು ಅಂತೇಳಿ ಕಳಿಸ್ತಾರೆ. ಬಂದವರು ಇನ್ಸ್ಪೆಕ್ಟರ್ ಎಲ್ಲ ನೋಡ್ತಾರೆ. ನೋಡಿದ ತಕ್ಷಣ ಆ ಹುಡುಗನನ್ನ ಎಬ್ಬಿಸಿ ಕೇಳ್ತಾರೆ. ಕೇಳಿಸಿದ ತಕ್ಷಣ ಆ ಹುಡುಗ ಏನು ಹೇಳೋದಿಲ್ಲ. ಪಾಪ ಎಂದಾದ್ರೂ ಸಾಲಿಗೆ ಬಂದಿದ್ದಾದ್ರೆ ಸರಿ, ಅವ ಹುಡುಗ ಏನು ಮಾತಾಡ್ಲಿಲ್ಲ ಅಂತ ಏನು ಆನ್ಸರ್ ಹೇಳಿಲ್ಲ. ಹೋಗಿ ಒಂದು ದೊಡ್ಡ ಇರ್ಬೋದು ಅಂತ ಹೇಳಿ ಇನ್ನೊಬ್ಬ ವಿದ್ಯಾರ್ಥಿಯನ್ನು ಎಬ್ಬಿಸಿ ಕೇಳಿದ್ರು. ಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಮಕ್ಕಳು ಸಹಿತ ಆನ್ಸರ್ ಹೇಳಿಲ್ಲ, ಉತ್ತರ ಹೇಳಿಲ್ಲ. ಅದಕ್ಕೆ ಇನ್ಸ್ಪೆಕ್ಟರ್ ಕೇಳಿದಂತೆ, ನೀವು ನಿಜವಾದಂತ ವಿದ್ಯಾರ್ಥಿಗಳು ಹೌದಲ್ಲ ಅಂತ ಕೇಳಿದಾಗ ಮಕ್ಕಳು ಸತ್ಯ ಹೇಳ್ತಾರೆ. ಅದಕ್ಕೆ ಹುಡುಗರು ಹೇಳಿದ್ರಂತೆ, ನಾವು ನಿಜವಾದಂತ ವಿದ್ಯಾರ್ಥಿಗಳಲ್ರಿ, ನಾವು ನಿಜವಾದಂತ ವಿದ್ಯಾರ್ಥಿಗಳು ಏನದಲ್ಲ ಇಂಡಿಯಾ ಪಾಕಿಸ್ತಾನ ವರ್ಲ್ಡ್ ಕಪ್ ಮ್ಯಾಚ್ ನೋಡಕತ್ತಾರ್ರಿ ಅಂತ ಹೇಳಿದ್ರೆ. ಅವಾಗ ಸಿಟ್ಟು ಬಂದ್ಬಿಡ್ತಂತ ಇನ್ಸ್ಪೆಕ್ಟರ್ಗೆ, ಅಲ್ರಿ ಮಾಸ್ತರ, ಇವರಂತೂ ಡೂಪ್ಲಿಕೇಟ್ ವಿದ್ಯಾರ್ಥಿಗಳು, ನಿಮಗಾದ್ರೂ ಗೊತ್ತಾಗ್ಲಿಲ್ಲೇನ್ರಿ ಅಂತ ಕೇಳಿದ. ಅದಕ್ಕೆ ಅವ ಹೇಳದಂತ, ಸಾರ್ ನೀವು ಒಂದು ಮಾತು ಹೇಳ್ತೀನಿ, ಏನ್ ಹೇಳಪ್ಪ? ಏನಿಲ್ಲ, ನಮ್ಮ ನಿಜವಾದಂತ ಮೇಸ್ಟ್ರ್ ಏನದಲ್ಲ ಅವರು ಸಹಿತ ಇಂಡಿಯಾ ಪಾಕಿಸ್ತಾನ ವರ್ಲ್ಡ್ ಕಪ್ ಮ್ಯಾಚ್ ನೋಡಕತ್ತಾರ, ಇನ್ನೂ ಸಿಟ್ಟು ಬಂದ್ಬಿಡ್ತಂತ ಅವನು ಇನ್ಸ್ಪೆಕ್ಟರ್ಗೆ. ಹೊರಗಡೆ ಹೋಗಿ ಹೇಳ್ದಂತ, ಹೊರಗಡೆ ಹೋಗಿ ನಿಮ್ಮ ಮಾಸ್ಟರ್ನ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಬಂದಂತ, ಚಿಂತೆ ಮಾಡಬೇಡ್ರಿ ಮಾಸ್ಟ್ರೆ, ನಮ್ಮ ನಿಜವಾದಂತ ಇನ್ಸ್ಪೆಕ್ಟರ್ ಏನದಲ್ಲ ಅವರು ಸಹಿತ ಇಂಡಿಯಾ ಪಾಕಿಸ್ತಾನ ವರ್ಲ್ಡ್ ಕಪ್ ಮ್ಯಾಚ್ ನೋಡಕತ್ತಾರ, ನಾನು ಡೂಪ್ಲಿಕೇಟ್ ಇನ್ಸ್ಪೆಕ್ಟರ್ ಅಂತ ಹೇಳ್ದಂತೆ. ಯಾಕೆ ನಾನು ಈ ಕಥೆ ಹೇಳಿದೆ ಅಂತ ಕೇಳಿದ್ರೆ, ಇವತ್ತು ಹಾಸ್ಯವಾಗಿರ್ಬೋದು, ಒಬ್ಬ ಶಾಲೆ ಚೆನ್ನಾಗಿರ್ಬೇಕಾಗಿತ್ತು ಅಂದ್ರೆ ಶಿಕ್ಷಕ, ವಿದ್ಯಾರ್ಥಿ, ಶಾಲಾ ತಪಾಸಣಾಧಿಕಾರಿ ಮೂವರು ಚಲೋ ಇರ್ಬೇಕು. ದೇಹ ಅನ್ನೋದು ಒಂದು ಶಾಲೆ ಇದ್ದಂಗ, ಇದು ಚಲೋ ಇರ್ಬೇಕಂದ್ರ ದೇಹ, ಮನಸ್ಸು ಮತ್ತು ಬುದ್ಧಿ ಇವು ಮೂರು ಚಲೋ ಇದ್ರೆ ಮಾತ್ರ ನಮ್ಮ ದೇಶದೊಳಗ ಒಂದು ಶ್ರೇಷ್ಠವಾದಂತ ವ್ಯಕ್ತಿಯನ್ನ ನಾವು ದೇಶಕ್ಕೆ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರನೇ ಮಕ್ಕಳಿಗೆ ನಾವು ಚಿನ್ನ ಕಳಿಸೋದ್ರ ಜೊತೆಗೆ ಚಿನ್ನದಂತ ಸಂಸ್ಕಾರವನ್ನ ಗಳಿಸಬೇಕನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ